ವೆಲ್ಕಮ್ ಟು A23 ರಿಯಲ್ ಎಸ್ಟೇಟ್ ವೀಕ್ಷಕರೇ. ಬನ್ನಿ ಇವತ್ತು ನಮ್ಮ ಮದ್ದೂರಲ್ಲಿರೋ ಒಂದು ಅದ್ಭುತವಾದ ಫಾರ್ಮ್ ಹೌಸ್ ನೋಡ್ಕೊಂಬರೋಣ. ಏನು ನೋಡ್ತಾ ಇದ್ದೀರಾ, ಈ ಫಾರ್ಮ್ ಹೌಸು ಎಂಟ್ರೆನ್ಸಲ್ಲೇ ಲೇಕ್ ಇದೆ, ಕೆರೆ ಪಕ್ಕದೇ ಫಾರ್ಮ್ ಹೌಸು. ಕೆರೆ ಆದಮೇಲೆ ರೋಡ್ ಇದೆ, ರೋಡ್ ಆದ ಪಕ್ಕ ತೋಟ ಬರುತ್ತೆ, ತೋಟದಲ್ಲಿ ಫಾರ್ಮ್ ಹೌಸ್ ಇದೆ. ಸೊ ಲೇಕ್ ವೀವ್ ಅಂತ ಹೇಳ್ಬೋದು ಈ ಫಾರ್ಮ್ ಹೌಸ್ಗೆ. ಸೊ ಫ್ರಂಟಿಗೆ ಕಾಂಪೌಂಡ್ ಹಾಕಿದ್ದಾರೆ, ಒಂದು 30% ಕಾಂಪೌಂಡ್ ಇದೆ, ಮಿಕ್ಕಿದ್ದೆಲ್ಲ 70% ಫೆನ್ಸಿಂಗ್ ಇದೆ. ಟೋಟಲ್ 2 ಎಕರೆ 30 ಕುಂಟೆ ಇರುವಂತಹ ಕಂಪ್ಲೀಟ್ ಫಾರ್ಮ್ ಹೌಸ್ ಇದು. A to Z ರೆಡಿ ಟು ಮೂವ್ ಇರುವಂತಹ ಫಾರ್ಮ್ ಹೌಸ್ ಇದು. ನಮ್ಮ ಮದ್ದೂರು ತಾಲೂಕಿಗೆ ಸೇರುತ್ತೆ ಈ ಫಾರ್ಮ್ ಹೌಸು. ಜನರಲ್ ಪ್ರಾಪರ್ಟಿ, 2 ಎಕರೆ 30 ಕುಂಟೆ ಇದೆ, ಅಂದರೆ 2.25 ಎಕರೆ ಓವರ್ ಆಲ್ ಬರುತ್ತೆ. ಸೊ ಎಂಟ್ರಿ ಆಗ್ತಿದ್ದಂಗೆ ಲೆಫ್ಟ್ ಸೈಡಿಗೆ ಒಂದು ಚಿಕ್ಕದಾಗಿ ಒಂದು ಲೇಬರ್ ಶೆಡ್ ಇದೆ ನೋಡಿ. ಇದು ಟೋಟಲ್ಲು 30 ಚದರ ಇರುವಂಥ ಫಾರ್ಮ್ ಹೌಸು. ಎಸ್ಪೆಷಲಿ ಸಪ್ರೇಟಾಗಿ TC ತೊಗೊಂಡಿದ್ದಾರೆ ಈ ಫಾರ್ಮ್ ಹೌಸಿಗೆ ಅಂತಲೇ, ತೋಟಕ್ಕೆ ಅಂತಲೇ. ಸೊ ಇಟ್ಸ್ ಎ ಓನ್ TC. ಮತ್ತು ಒಂದು ಡಾಗ್ ಶೆಡ್ ಕೂಡ ಮಾಡಿದ್ದಾರೆ ಎಂಟ್ರಿಯಲ್ಲೇ, ಗೇಟ್ ಪಕ್ಕನೇ. ಇದು ಒಟ್ಟು 30 ಚದರ ಇರುವಂತಹ ಮನೆ ಇದು. ಮನೆ ಬಗ್ಗೆ ನಾನು ಲಾಸ್ಟಲ್ಲಿ ಕಂಪ್ಲೀಟ್ ವೀಡಿಯೋ ತೋರಿಸಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಮತ್ತು ಲೇಬರ್ ಶೆಡ್ ಆಗ್ತಿದ್ದಂಗೆ ಲೆಫ್ಟ್ ಸೈಡು ಒಂದು ಕೌ ಶೆಡ್ಡು ಮತ್ತು ಶೀಪ್ ಶೆಡ್ಡು ಇನ್ಕ್ಲೂಡಿಂಗ್ ಇರೋ ಥರ ಒಂದು ಶೀಟಲ್ಲಿ ಶೆಡ್ ಮಾಡಿದ್ದಾರೆ. ಸೊ ಕಂಪ್ಲೀಟು ಎಂಟ್ರಿಲೇ ಒಂದು ಲೇಬರ್ ಶೆಡ್ಡು ವಿತ್ ಕೌ ಶೆಡ್ಡು ಮತ್ತು ಶೀಪ್ ಶೆಡ್ ಕಂಪ್ಲೀಟ್ ರೆಡಿ ಇದೆ. ಇದು ಆಲ್ಮೋಸ್ಟ್ ಒಂದು 15ಕ್ಕೆ ಒಂದು 50 ಅಡಿ ಬರುತ್ತೆ ಉದ್ದ ಇದು. ಅದರಲ್ಲೇ 3 ಶೆಡ್ನು ಕಂಪ್ಲೀಟ್ ಮಾಡಿದ್ದಾರೆ ನೋಡಿ. ಇದು ಕೌ ಶೆಡ್ಡು, ಒಂದು 3 ಇಂದ 4 ಹಸು ಸಾಕೋ ಥರ ಕೌ ಶೆಡ್ ಇದೆ. ಇದು ಶೀಪ್ ಶೆಡ್ಡು. ನೀವು ಎರಡಕ್ಕೂ ಬೇಕಾದ್ರೆ ಹಸು ಶೆಡ್ನು ಮಾಡ್ಕೋಬೋದು, ಇಲ್ಲ ಕಂಪ್ಲೀಟ್ ಶೀಪ್ ಶೆಡ್ನು ಯೂಸ್ ಮಾಡ್ಕೋಬೋದು. ಹೊರಗಡೆ ಬರ್ತಿದ್ದಂಗೆ ತೋಟ ಶುರುವಾಗುತ್ತೆ. ತೋಟದ ಮಧ್ಯೆ ಒಂದು 15 ಅಡಿ ರಸ್ತೆ ಬಿಟ್ಕೊಂಡಿದ್ದಾರೆ ಒಳಗಡೆ ವೆಹಿಕಲ್ ಓಡಾಡೋದಕ್ಕೆ, ಅಂದರೆ ಗೊಬ್ಬರ ಹಾಕೋದಕ್ಕಾಗಲಿ ಇನ್ನೊಂದಕ್ಕಾಗಲಿ, ವೆಹಿಕಲ್ ಓಡಾಡೋದಕ್ಕೆ, ತೋಟವನ್ನು ನೋಡ್ಕೊಂಬರೋದಕ್ಕಾಗಲಿ ಒಂದು ರಸ್ತೆ ಬಿಟ್ಕೊಂಡಿದ್ದಾರೆ. ಒಂದು 10 ರಿಂದ 12 ಅಡಿ ಅನ್ಕೋತೀನಿ, 15 ಅಡಿ ಬರೋಲ್ಲ ಇದು. ಸೊ ಒಟ್ಟಾರೆ ಟೋಟಲ್ 2 ಎಕರೆ 30 ಕುಂಟೆಗೂ ಕಂಪ್ಲೀಟಾಗಿ ಫೆನ್ಸ್ ಹಾಕಿದ್ದಾರೆ. ಇನ್ನು ಈ ತೋಟದಲ್ಲಿ ಏನೇನು ಗಿಡಗಳು ಬರ್ತವೆ ಅಂತಂದರೆ, ಒಟ್ಟು ಒಂದು 70 ತೆಂಗಿನ ಮರಗಳು ಬರ್ತವೆ, ಒಂದು 130 ರಿಂದ 150 ಅಡಿಕೆ ಗಿಡಗಳಿದ್ದಾವೆ. ಸೊ ಒಟ್ಟಾರೆ ಅವರು 2 ಎಕರೆ ಮಾತ್ರ ವ್ಯವಸಾಯ ಮಾಡಿದ್ದಾರೆ, ಇನ್ನು 1 ಎಕರೆ ಪ್ಲೇನ್ ಲ್ಯಾಂಡ್ ಬಿಟ್ಕೊಂಡಿದ್ದಾರೆ ಭತ್ತ ರಾಗಿ ಬೆಳ್ಕೊಳ್ಳೋದಕ್ಕೆ. ಕಂಪ್ಲೀಟಾಗಿ ಎಲ್ಲ ಮನೆಗೆ ಬೇಕಾದದನ್ನೆಲ್ಲ ಬೆಳ್ಕೊಳ್ಳೋಣ ಅನ್ನೋ ಪ್ಲ್ಯಾನಲ್ಲಿ ಇವರು ಫಾರ್ಮ್ ಹೌಸ್ನ ಬಿಲ್ಟಪ್ ಮಾಡಿದ್ದಾರೆ. ಅಲ್ಲಲ್ಲಿ ಎಲ್ಲೆಲ್ಲಿ ಗಿಡಗಳಿದೆ ಅಲ್ಲೆಲ್ಲ ಫೆನ್ಸಿಂಗ್ಗೆ ಈ ಥರ ಗ್ರೀನ್ ಮ್ಯಾಟ್ನ ಕೂಡ ಹಾಕಿದ್ದಾರೆ. ಆಲ್ಮೋಸ್ಟ್ ಅದನ್ನು ಒಂದು 50% ಹಾಕಿದ್ದಾರೆ, ಒಂದು 50% ಹಾಕಿಲ್ಲ. ಅಂದರೆ ಗಿಡಗಳು ಎಲ್ಲೆಲ್ಲಿದೆ ಅಲ್ಲಿ ಮಾತ್ರ ಹಾಕ್ಕೊಂಡಿದ್ದಾರೆ. ನೀವು ಅಡಿಕೆ ಗಿಡಗಳು ನೋಡ್ಬೋದು, ಆಲ್ಮೋಸ್ಟ್ ಎಲ್ಲ 2 ರಿಂದ 2.5 ವರ್ಷ ಗಿಡಗಳು. ಇದ್ರ ಮಧ್ಯೆ ಪ್ರೆಸೆಂಟ್ಲಿ ಒಂದು ರನ್ನಿಂಗ್ ಬೋರ್ವೆಲ್ ಇದೆ. ಕಂಪ್ಲೀಟ್ 2 ಎಕರೆ 30 ಕುಂಟೆಗೆ ಒಂದು ಬೋರ್ವೆಲ್ ಇದೆ, ಸಾಕಾಗುತ್ತೆ. ಜನರಲಿ ವ್ಯವಸಾಯ ಮಾಡೋರಿಗೆ ಅರಿವಿರುತ್ತೆ, 2 ಎಕರೆ 30 ಕುಂಟೆಗೆ ಒಂದು ಬೋರ್ವೆಲ್ ಇದೆ. ಪ್ರೆಸೆಂಟ್ಲಿ ರನ್ನಿಂಗ್ ಬೋರ್ವೆಲ್ ಅದು. ಮತ್ತು ಈ ತೆಂಗು ಅಡಿಕೆ ಮಧ್ಯೆ ಒಂದು 60 ರಿಂದ 70 ಮಹಾಗನಿ ಮರಗಳನ್ನ ಕೂಡ ಬಾರ್ಡ್ರಲ್ಲಿ ಸುತ್ತ ನೆಟ್ಟಿದ್ದಾರೆ ಅವರು. ಅದು ಒಂದು 2 ರಿಂದ 3 ವರ್ಷದ ಸಸಿಗಳು. ಇದೆಲ್ಲ ಆದಮೇಲೆ ಮಧ್ಯದಲ್ಲಿ ಒಂದು ಕೃಷಿ ಹೊಂಡ ಕೂಡ ಮಾಡ್ಕೊಂಡಿದ್ದಾರೆ. ಸೊ ನಿಮಗೆ ಗೊತ್ತಿರುತ್ತೆ, ಲೋಡ್ ಶೆಡ್ಡಿಂಗ್ ಸಮಯದಲ್ಲಿ ನೀರನ್ನ ಲೋಡ್ ಮಾಡ್ಕೊಳ್ಳೋದಕ್ಕೆ ಅಂತ ಒಂದು ಕೃಷಿ ಹೊಂಡ ಕೂಡ ಮಾಡಿದ್ದಾರೆ. ಚಿಕ್ಕದಾಗಿ ಒಂದು ಪಾಂಡು, ಇದರಲ್ಲಿ ಫಿಶ್ ಪಾಂಡ್ ಕೂಡ ಮಾಡ್ಕೋಬೋದು. ಆಲ್ರೆಡಿ ಅವ್ರು ಫಿಶ್ನ ಸಾಕ್ತಾ ಇದ್ದಾರೆ, ಒಳಗಡೆ ಮೀನು ಕೃಷಿ ಮಾಡ್ತಾ ಇದ್ದಾರೆ ಅದರೊಳಗಡೆ. ಮತ್ತು ಅಲ್ಲಲ್ಲಿ ಬಾಳೆ ಗಿಡಗಳನ್ನ ಹಾಕಿದರೆ ಒಂದು 25 ರಿಂದ 30 ಬಾಳೆಹಣ್ಣಿನ ಗಿಡಗಳು ಕೂಡ ಇದೆ. ಇನ್ನು ತೆಂಗಿನ ಮರಕ್ಕೆ ಬಂತು ಅಂದರೆ ಎಲ್ಲ 2 ರಿಂದ 2.5 3 ವರ್ಷದ ತೆಂಗಿನ ಸಸಿಗಳು ಎಲ್ಲ. ಇನ್ನು 2 ರಿಂದ 2 ವರ್ಷದಲ್ಲಿ ಎಲ್ಲ ಫಲ ಬಿಡುವಂಥ ಗಿಡಗಳು. ಅಲ್ಲೆಲ್ಲ ಮಧ್ಯದಲ್ಲಿ ಹಣ್ಣಿನ ಗಿಡಗಳು ಕೂಡ ಹಾಕಿದ್ದಾರೆ. ಒಂದು 30 ರಿಂದ 40 ಡಿಫ್ರೆಂಟ್ ಬೇರೆ ಬೇರೆ ರೀತಿ ಸಪೋಟ, ನೇರಳೆ, ಈ ಥರ ಬೇರೆ ಬೇರೆ ಹಣ್ಣಿನ ಗಿಡಗಳು ಕೂಡ ಹಾಕಿದ್ದಾರೆ. ಆಪಲ್ ಮರ ಗಿಡಗಳನ್ನು ಕೂಡ ಹಾಕಿದ್ದಾರೆ ಇವರು. ಮತ್ತು ಈ 1 ಎಕರೆನೇ ಇವರು 1 ಎಕರೆ 10 ಕುಂಟೆನೇ ಇವರು ಪ್ಲೇನ್ ಲ್ಯಾಂಡಾಗಿ ಬಿಟ್ಕೊಂಡಿದ್ದಾರೆ. ಯಾಕೆಂದರೆ ರಾಗಿ ಮತ್ತು ಭತ್ತನ ಬೆಳೆಯೋದಕ್ಕೆ ಮತ್ತು ತರಕಾರಿಗಳನ್ನ ಬೆಳ್ಕೊಳ್ಳೋದಕ್ಕೆ ಅಂತ ಆರ್ಗ್ಯಾನಿಕ್ ಫಾರ್ಮಿಂಗ್ ಥರ ಮಾಡಬೇಕು ಅಂತ ಉದ್ದೇಶದಿಂದ ಈ 1 ರಿಂದ 1 ಎಕರೆ 10 ಕುಂಟೆನ ಇವರು ಪ್ಲೇನ್ ಲ್ಯಾಂಡಾಗಿ ಬಿಟ್ಕೊಂಡಿದ್ದಾರೆ. ರಿಮೈನಿಂಗ್ ಇನ್ನು 2 ಎಕರೆ ಏನು ಬರುತ್ತೆ, ಅಂದರೆ 1.25 ಎಕರೆ ಏನು ಬರುತ್ತೆ ಅಷ್ಟೂ ಇವರು ತೋಟ ಆಗಿ ಕನ್ವರ್ಟ್ ಮಾಡಿದ್ದಾರೆ. ಇನ್ನು ಇಲ್ಲಿ ನೋಡಿ, ಇಲ್ಲಿ ತೆಂಗಿನ ಸಸಿಗಳು ಇವು ಅಷ್ಟೇ. ಇವು ಒಂದು 6 ತಿಂಗಳು, ಅಂದರೆ 1.5 ರಿಂದ 2 ವರ್ಷ ಏಜಿನ ಗಿಡಗಳಿವು. ಇದು ಮತ್ತು ಹಸುಗೆ ಮೇವನ್ನ ಕೂಡ ಬೆಳ್ಕೊಳ್ಳೋದಕ್ಕೋಸ್ಕರ ಈ ಖಾಲಿ ಸ್ಪೇಸನ್ನ ಸ್ವಲ್ಪ ಬಿಟ್ಕೊಂಡಿದ್ದಾರೆ.
ಹಸುವಿಗೆ ನಾವು ಹಸು ಆಗಲಿ ಕುರಿ ಆಗಲಿ ಸಾಕಿದ್ರೆ ಅದಕ್ಕೆ ಮೇವಿಗೆ ಬೇಕಲ್ಲ, ಅದಕ್ಕೋಸ್ಕರ. ಸೊ ಮತ್ತು ಕಂಪ್ಲೀಟ್ ಡ್ರಿಪ್ ಇರಿಗೇಷನ್ ಕೂಡ ಮಾಡಿದ್ದಾರೆ, ಹನಿ ನೀರಾವರಿ ಸಿಸ್ಟಮ್ನೂ ಮಾಡಿದ್ದಾರೆ. ಏನು ತೋಟ ಇದೆ ಆ ತೋಟಕ್ಕೆ ಒಂದು 2-3 ಟೀಕ್ ಮರಗಳು ಕೂಡ ಇದ್ದಾವೆ. ಸೊ ಇವ್ರು ಜಾಸ್ತಿ ಮಹಾಗನಿ ಹಾಕಿದ್ದಾರೆ, ಟೀಕ್ ಮರಗಳು ಹಾಕಿಲ್ಲ. ಇನ್ನು ಈ ಪ್ರಾಪರ್ಟಿ ಬಗ್ಗೆ ಆಲ್ಮೋಸ್ಟ್ ಇನ್ನು ಜನರಲ್ ಪ್ರಾಪರ್ಟಿ ಈ ನಮ್ಮ ಮದ್ದೂರು ಅಂದರೆ ನಮ್ಮ ಬ್ಯಾಂಗ್ಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇ ಮದ್ದೂರಿಂದ ಈ ಪ್ರಾಪರ್ಟಿಗೆ ಓವರಾಲ್ ಒಂದು 15 ಕಿಲೋಮೀಟ್ರ್ ಆಗುತ್ತೆ. ಈ ಮದ್ದೂರು ಟು ಕುಣಿಗಲ್ ಹೈವೇಯಿಂದ ಈ ಪ್ರಾಪರ್ಟಿ ಬಂದು ಒಂದು 4 ಕಿಲೋಮೀಟ್ರ್ ಡಿಸ್ಟೆನ್ಸ್ ಬರುತ್ತೆ. ಮತ್ತು ಒಂದು ವಿಲೇಜಿಂದ ಈ ಪ್ರಾಪರ್ಟಿ 1 ಕಿಲೋಮೀಟ್ರ್ ದೂರದಲ್ಲಿದೆ. ಕಂಪ್ಲೀಟ್ ಮಡ್ ರೋಡು, 15 ಫೀಟ್ ಮಡ್ ರೋಡ್ ಇದೆ ವಿಲೇಜಿಂದ ಈ ಪ್ರಾಪರ್ಟಿಗೆ. ಸೊ ಅಂಟಿಲ್ ವಿಲೇಜ್ವರೆಗೂ ಟಾರ್ ರೋಡ್ ಇದೆ, ಹೈವೇಯಿಂದ ವಿಲೇಜ್ವರೆಗೂ 3 ಕಿಲೋಮೀಟ್ರ್ ಟಾರ್ ರೋಡ್ ಇದೆ. ನಂತರ ಅಲ್ಲಿಂದ 1 ಕಿಲೋಮೀಟ್ರ್ ಮಡ್ ರೋಡು. ಸೊ ವಿಲೇಜಿಂದನೂ ಸ್ವಲ್ಪ ದೂರ ಇದೆ, ಸ್ವಲ್ಪ ಪೀಸ್ಫುಲ್ಲಾಗಿ ಲೊಕೇಶನ್ನು, ರಿಮೋಟ್ ಲೊಕೇಶನ್ ಅಂತಲೂ ಹೇಳ್ಬೋದು, ಪೀಸ್ಫುಲ್ ಲೊಕೇಶನ್ ಅಂತಲೂ ಹೇಳ್ಬೋದು. ಇನ್ನು ಫಾರ್ಮ್ ಹೌಸ್ ಮೇಲ್ಗಡೆಯಿಂದ ಬಂದರೆ ನೋಡಿ, ಒಂದು ಸೈಡು ಲೇಕ್ ವ್ಯೂ ಇದೆ. ಇನ್ನು ಸುತ್ತ CCTV ಕ್ಯಾಮ್ರಾ ಹಾಕ್ಸಿದ್ದಾರೆ, ಪ್ರೆಸೆಂಟ್ ರೆಡಿ ಇದೆ. ಮತ್ತು ಒಂದು ಕಡೆಯಿಂದ ಬಂದು ಮೇಲ್ಗಡೆ ಮಾಡಿ ಮೇಲೆ ಫಾರ್ಮ್ ಹೌಸ್ ಮೇಲ್ಗಡೆಯಿಂದ ನಿಂತ್ಕೊಂಡ್ರೆ ಕಂಪ್ಲೀಟ್ ತೋಟ ಕಾಣಿಸುತ್ತೆ ನಿಮಗೆ. ಕಂಪ್ಲೀಟ್ ತೋಟನ ನೀವು ಮಾನಿಟರೈಸ್ ಮಾಡ್ಬೋದು. ಮನೆ ಮುಂದೆ ಚಿಕ್ಕದಾಗಿ ಗಾರ್ಡನ್ಗೆ ಅಂತ ಒಂದಷ್ಟು ಸ್ಪೇಸ್ ಬಿಟ್ಕೊಂಡಿದ್ದಾರೆ. ಅದೇನು ಕಾಣಿಸ್ತಿದ್ದಿಲ್ಲ ಅದು ಲೇಬರ್ ಶೆಡ್ಡು ಮತ್ತು ಕೌ ಶೆಡ್ಡು ನಾನು ಹೇಳಿದ್ನಲ್ಲ ಹಾಗೆ. ಇನ್ನು ಮನೆ ನೋಡೋದಾದರೆ ಇದು ಎಂಟ್ರೆನ್ಸು ಗಾರ್ಡನ್ನು. ಮನೆ ಫ್ರಂಟ್ ಡೋರಿಂದ ಈಸ್ಟ್ ಫೇಸಿಗೆ ಡೋರ್ ಬರುತ್ತೆ ಮನೆಯದು. ಚಿಕ್ಕದಾಗಿ ಒಂದು ಟ್ಯಾಂಕ್ ಕೂಡ ಮಾಡ್ಕೊಂಡಿದ್ದಾರೆ, ದೊಡ್ಡದು ಸಮ್ ಟ್ಯಾಂಕು. ಇಲ್ಲೊಂದು ಲೈಟು ಮತ್ತು ಮನೆ ಮುಂದೆ ಗಾರ್ಡನ್ ಸ್ಪೇಸ್ಗೆ ಅಂತ. ಮತ್ತು ಇಲ್ಲಿ ಒಂದು 3-4 ಖರ್ಜೂರದ ಗಿಡಗಳು ಕೂಡ ಹಾಕಿದ್ದಾರೆ, ಖರ್ಜೂರದ ಮರಗಳನ್ನ. ಇದು ಫಾರ್ಮ್ ಹೌಸ್, ನಾವೇನು ನೋಡ್ತಾ ಇದ್ದೀವಲ್ಲ ಆ ತೋಟದಲ್ಲಿರೋ ಒಂದು ಫಾರ್ಮ್ ಹೌಸ್. ಇದು 30 ಚದರ ಮನೆ ಬರುತ್ತೆ, ಕಂಪ್ಲೀಟಾಗಿ ಮೋಲ್ಡ್ ಹೌಸು. ರೀಸೆಂಟ್ಲಿ ಕನ್ಸ್ಟ್ರಕ್ಟೆಡ್, ಅಂದರೆ ಒಂದು 2.5 ಇಯರ್ಸ್ ಆಗಿದೆ ಕನ್ಸ್ಟ್ರಕ್ಟೆಡ್ ಆಗಿ ಅಷ್ಟೇ. ಮನೆ ಮುಂದೆ ಕಾರ್ ಪಾರ್ಕಿಂಗ್ ಆಗಲಿ ಕುತ್ಕೊಳ್ಳೋದಕ್ಕಾಗಲಿ ಸ್ಪೇಸ್ನ ತುಂಬ ಚೆನ್ನಾಗಿ ಬಿಟ್ಕೊಂಡಿದ್ದಾರೆ. ಇನ್ನು ನೆರಳಿಗಾಗಲಿ ಅದನ್ನು ಶೀಟ್ ಹಾಕಿಲ್ಲ, ಮೋಲ್ಡಲ್ಲೇ ಪಾರ್ಕಿಂಗ್ ಸ್ಪೇಸ್ನ ಬಿಟ್ಕೊಂಡಿದ್ದಾರೆ. ಇದು ಮನೆ ಒಳಗಡೆ ಎಂಟ್ರೆನ್ಸು. ಇದು ಹಾಲ್ ಬರುತ್ತೆ ಇವು. ಮತ್ತು ಇನ್ನೊಂದು ಹೇಳ್ತಾ ಇದ್ದಾರೆ, ಕಂಪ್ಲೀಟ್ ಥಿಂಗ್ಸ್ ಪ್ಯಾಕೇಜ್ ಏನಿದೆ, ಅಡುಗೆ ಮನೆ ಸಾಮಾನು ಬಿಟ್ಟು ಕಂಪ್ಲೀಟ್ ಪ್ಯಾಕೇಜ್ ಏನಿದೆ ಅಷ್ಟನ್ನು ಬಿಟ್ಕೊಡ್ತೀವಿ ಅಂತ ಹೇಳಿದ್ದಾರೆ ಫಾರ್ಮ್ ಹೌಸ್ನ ತೊಗೊಂಡವ್ರಿಗೆ. ಸೋಫಾ ಆಗಲಿ, ಫರ್ನಿಚರ್ಸ್ ಆಗಲಿ, ಈ ಥರ TV ಆಗಲಿ, ಈ ಥರ ಇದನ್ನು ಕಂಪ್ಲೀಟ್ ಪ್ಯಾಕೇಜ್ನ ಬಿಟ್ಕೊಡ್ತೀನಿ ಅಂತ ಹೇಳಿದ್ದಾರೆ, ವಿತ್ ಡೈನಿಂಗ್ ಸೆಟ್ ಕೂಡ. ಈಗ ನಾವು ನೋಡ್ತಿರೋದು ಕಿಚನ್ ಏರಿಯಾ. ಕಿಚನ್ ಏರಿಯಲ್ಲಿ ಇಂಟೀರಿಯರ್ ಮಾಡಿಲ್ಲ ಅಂದರೂ ಒಂದು ಕಿಚನಿಗೆ ಏನೇನು ಬೇಕೋ ಅಷ್ಟು ಸೌಲಭ್ಯ ಅಂತೂ ಇದೆ. ಇದು ಪೂಜಾ ಹಾಲು, ದೇವ್ರ ಮನೆ. ಹಾಲು ತುಂಬ ದೊಡ್ಡದಾಗಿದೆ ಮನೆಯಲ್ಲಿ. ಇಲ್ಲಿ 2 ಡಬಲ್ ಬೆಡ್ರೂಮ್ ಬರ್ತವೆ, 2 ಅಟ್ಯಾಚ್ ಟಾಯ್ಲೆಟ್ ಬರುವಂತಹ ರೂಮ್ಗಳಿದ್ದಾವೆ. ಇದು ಇಲ್ಲೂ ಅಷ್ಟೇ ಕಬೋರ್ಡ್ಗಳಾಗಲಿ ಇಂಟೀರಿಯರ್ಸ್ ಆಗಲಿ ಮಾಡಿಸಿದ್ದಾರೆ. ಆಗಲೇ ಹೇಳ್ದಂಗೆ ರೀಸೆಂಟ್ಲಿ ಕನ್ಸ್ಟ್ರಕ್ಟೆಡ್, 2-2.5 ವರ್ಷ ಅಷ್ಟೇ. ಕಂಪ್ಲೀಟ್ ಮೋಲ್ಡ್ ಹೌಸ್ ಇದು. 2 ರೂಮ್ ಬರ್ತವೆ. ಇದು ಪೂಜಾ ಹಾಲು. ಇದು ಸೆಕೆಂಡ್ ಬೆಡ್ರೂಮು. ಇದರಲ್ಲಿ ಒಂದು ಸ್ಟೋರೇಜ್ ರೂಮ್ ಥರ ಇದೆ ಚಿಕ್ಕದಾಗಿ ಲೆಫ್ಟ್ ಸೈಡಲ್ಲಿ. ಅದನ್ನು ಬಿಟ್ಟರೆ ನೋಡಿ, ಕಂಪ್ಲೀಟ್ CCTV ಮಾನಿಟರಿಂಗ್ ಮಾಡೋದಕ್ಕೆ ರೂಮಲ್ಲೇ ಸ್ಟಾಪ್ ಮಾಡ್ಕೊಂಡಿದ್ದಾರೆ. ಮತ್ತು ವಿತ್ ಒಂದು ಪ್ರೊಜೆಕ್ಟರ್ ಕೂಡ ಹಾಕ್ಸಿದ್ದಾರೆ ಅವರು ಇದರಲ್ಲಿ. ಈ ರೂಮಲ್ಲಿ ಪ್ರೊಜೆಕ್ಟರ್ ಕೂಡ ಹಾಕ್ಸ್ಕೊಂಡಿದ್ದಾರೆ. ಈಗ ನಾನು ತೋರಿಸ್ತೀನಿ ನೋಡಿ ಪ್ರೊಜೆಕ್ಟ್ರು. ಹೋಮ್ ಥಿಯೇಟರ್ ಸೆಟಪ್ ಥರ ಮಾಡ್ಕೊಂಡಿದ್ದಾರೆ ಒಂದು ರೂಮಲ್ಲಿ. ಇದು 2ನೇ ಬೆಡ್ರೂಮ್ ನಾನು ಹೇಳಿದಾಗೆ. ಇದ್ರೂ ಅಷ್ಟೇ ವಿತ್ ಅಟ್ಯಾಚ್ ಟಾಯ್ಲೆಟ್ ಇದೆ ಈ ರೂಮನು. ಇವತ್ತಿನ ಕಾಲದಲ್ಲಿ ಪ್ರೊಜೆಕ್ಟ್ರು, ಹೋಮ್ ಥಿಯೇಟ್ರು, CCTV ಈ ಥರ ಎಲ್ಲ ಕಂಪ್ಲೀಟ್ ಸೆಟಪ್ನ ನಿಮಗೆ ವಿತ್ ಫಾರ್ಮ್ ಹೌಸಲ್ಲಿ ಬಿಟ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಅವರು. ಇನ್ನು ಹಾಲ್ದು ವ್ಯೂ ಇದು ತುಂಬ ದೊಡ್ಡದಾಗಿದೆ ಹಾಲು. ಕಂಪ್ಲೀಟ್ ಫ್ಯಾಮಿಲಿ ಬಂದರೆ ಒಂದು 10-15 ಜನ ಇದ್ದರೂ ಕೂತ್ಕೊಳ್ಳೋಂತಹ ಹಾಲ್ ಸೆಟಪ್ಪು. ಮತ್ತು ಹೊರಗಡೆಯಿಂದ ನೋಡೋದಕ್ಕೂ ಮನೆ ತುಂಬ ಚೆನ್ನಾಗಿದೆ, ಅದ್ಭುತವಾಗಿ ಕಟ್ಟಿದ್ದಾರೆ. ಕನ್ಸ್ಟ್ರಕ್ಷನಲ್ಲಿ ಯಾವುದೇ ರೀತಿ ಕಾಂಪ್ರಮೈಸ್ ಮಾಡಿಲ್ಲ. ನೋಡಿ, ಇದು ವರಾಂಡ, ಮನೆ ಫಾರ್ಮ್ ಹೌಸಲ್ಲಿರೋ ವರಾಂಡ. ಇನ್ನು ಈ ಫಾರ್ಮ್ ಹೌಸ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ. ಇನ್ನು ಪ್ರೈಸ್ ವೈಸ್ ಬಂದರೆ 2,30,00,000 ಕೋಟ್ ಮಾಡ್ತಾ ಇದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ. ಡೈರೆಕ್ಟ್ ಓನರ್ ಮೀಟಿಂಗ್ ಇರುತ್ತೆ ಈ ಪ್ರಾಪರ್ಟಿಗೆ. ಯಾವುದೇ ರೀತಿ ಮಿಡ್ಲ್ ಪರ್ಸನ್ಸ್ ಆಗಲಿ ಮೀಟಿಂಗ್ ಬರಲ್ಲ. ಈ ಪ್ರಾಪರ್ಟಿ ಬಂದ್ಬಿಟ್ಟು ನಮ್ಮ ಬ್ಯಾಂಗ್ಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇಯಿಂದ 16 ಕಿಲೋಮೀಟರ್ ಆಗುತ್ತೆ. ನಮ್ಮ ಕೆಂಗೇರಿಯಿಂದ ಈ ಪ್ರಾಪರ್ಟಿಗೆ 85 ಕಿಲೋಮೀಟರ್ ಆಗುತ್ತೆ. ನ್ಯಾಷನಲ್ ಹೈವೇಯಿಂದ ಈ ಪ್ರಾಪರ್ಟಿಗೆ ಜಸ್ಟ್ 3.5 ಕಿಲೋಮೀಟರ್ ಇದೆ. ಇನ್ನು ಮೋರ್ ಡೀಟೇಲ್ಸ್ ಬೇಕಾದ್ರೆ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ತಿಳಿಸ್ಕೊಡ್ತೀನಿ. ಈಗ ನಮ್ಮ ವೀಡಿಯೋಸ್ನ ಹೆಚ್ಚು ನೋಡ್ತಾ ಇರಿ, ಲೈಕ್ ಆ್ಯಂಡ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು.